ನೀನು ತಲೆ ಕೆಡಿಸ್ಕೋಬೇಡ. ಇನ್ನು ಎಷ್ಟು ದಿವಸ ಆಗುತ್ತೆ ಗುರುಜಿ? ಆದಷ್ಟು ಬೇಗ ಇದೇ ಫೆಬ್ರವರಿ ಮಾಸದಲ್ಲಿ, ಅಂದರೆ ಮಾಘ ಮಾಸ, ಈಗ ಸಂಕ್ರಮಣನೂ ಆಯಿತು, ಮಾಘ ಮಾಸ ಫೆಬ್ರವರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಾಗಲೇ ಎಸ್ ಇಂದ ಆರ್ ಇಂದ ಎಮ್ ಇಂದ 3 ವರಗಳನ್ನು ನೋಡಿ ನಿಮಗೆ ಉತ್ತರ ಕೊಡ್ದಿರೋ ಇರೋಂಥ ರೀತಿ ಇರಬೇಕು. ಗುರುಜಿ ಎಸ್ಸು ಎಮ್ಮು ಆರು ಇವರು ನಿನಗೆ ಉತ್ತರ ಕೊಟ್ಟಿಲ್ಲ ಇನ್ನ. ಹೌದು ಗುರುಜಿ. ಇದರಲ್ಲಿ ಎಸ್ ಇಂದ ಮತ್ತು ಆರ್ ಇಂದ ಇರತಕ್ಕಂಥ ವ್ಯಕ್ತಿ ಆದಷ್ಟು ಅವರ ಮನಸ್ಸಲ್ಲಿ ಸಂಕಲ್ಪ ಇದೆ, ಅವರು ಈ ಪುನಃ ನಿಮ್ಮನ್ನು ಬಂದು ನೋಡುವಂಥದ್ದಾಗಲಿ ಮಾತುಕತೆ ಮುಂದುವರಿಸುವಂಥದ್ದಾಗಲಿ ಸಾಂದ್ರತೆಗಳು ಬಹಳ ಇದೆ. ಎಷ್ಟಿಷ್ಟಲಾಗುತ್ತೆ ಗುರುಜಿ? ಅತಿ ಶೀಘ್ರದಲ್ಲಾಗುತ್ತೆ, ಭಯ ಪಡಬೇಡ, ನೀನು ಹೆದರೋದು ಬೇಡ. ಅಂತ 2 ಲಕ್ಷ ವೈದಿಕರಿಗೆ ಕೊಟ್ಟವ್ರೆ, ಅವ್ರು ಮಾಡ್ಸವ್ರೆ ಇವ್ರು ಮಾಡ್ಸವ್ರೆ ಅಂತ ಮನೆಗಿರೋ ಹೊಡೆದೆಲ್ಲ ಅಡ ಇಟ್ಟು ಬರೀ ವೈದಿಕರಿಗೆ ದುಡ್ಡು ಕೊಟ್ಟಿದೀವಿ. ಮಗು, ನಾನು ಹೇಳೋದು ಕೇಳ್ಕೊಮ್ಮ, ನಿನಗೆ ಯಾವುದೇ ಮಾಟ ಮಂತ್ರ ಪ್ರಯೋಗ ಅಲ್ಲ, ಹಾಗಂತ ನಿನ್ನ ಜಾತಕದಲ್ಲಿ ಯಾವುದೂ ದೋಷಗಳಿಲ್ಲ. ಒಂದೊಂದು ಹುಟ್ಟು ಜಾತಕಗಳು ಈ ತರ ಇರುತ್ತೆ, ಅದಕ್ಕೆ ಭಯ ಪಡಬೇಡ. 27ರಲ್ಲಿ ಮದ್ವೆ ಆಗ್ಬೋದು ಗುರುಜಿ. ನಕ್ಕಿವ 27 ವರ್ಷ, ಎಲ್ಲಾರು ನೋಡೋದು 27ರಲ್ಲಿ ಮದ್ವೆ ಆಗ್ಬಾರ್ದು ಅಂತಾರೆ. ಯಾರಮ್ಮ ದಡ್ಡ ಶಿಖಾಮಣಿಗಳು ಮಾತಾಡೋ ಮಾತು? 27ರಲ್ಲಿ ಮದ್ವೆ ಆಗ್ಬಾರ್ದು ಗುರುಜಿ, 27ರಲ್ಲಿ ಮದ್ವೆ ಮಾಡ್ಬಾರ್ದು ಅಂತ ಯಾರು ಹೇಳಿದ್ದು? ಅಮ್ಮನೇ ಹೇಳಿದ್ದು. ಅಮ್ಮ ಹೇಳಿದ್ರು 27ಕ್ಕೆ ಬೇಡ, 28ಕ್ಕೆ ಮದುವೆ ಅಂದ್ರೆ ಇನ್ನೊಂದು ವರ್ಷ, 28 ವರ್ಷ, 28 ವರ್ಷದಲ್ಲಿ ಮದುವೆ ಅಂದ್ರೆ ಆನಂತರ ಇನ್ನು ಮಕ್ಕಳಾಗೋದು ತಡ ಅಂತ. ಆಮೇಲೆ ಆ ಸಮಯಕ್ಕೆ ನಿನಗೆ ವರ ಸಿಗಬೇಕಲ್ವ? ನೋಡಮ್ಮ, ಇಲ್ಲದ ಹುಚ್ಚುತನದ ಮಾತು ಬೇಡ ತಾಯಿ. ನಾನು ಹೇಳೋದು ಅರ್ಥ ಮಾಡ್ಕೊ. ಈಗ ಶ್ರಮದಿಂದ ನಾಳೆ ಬರ್ತಕ್ಕಂತಹ ಫೆಬ್ರವರಿ ಮಾಸದಲ್ಲಿ ನೀನು ಮಾಡಬೇಕಾದ ಚಿಕ್ಕದಾಗಿ 3 ದಿವಸದ 3 ಅನುಷ್ಠಾನ ನಾನು ಹೇಳ್ತೇನೆ. 3 ಮಂಗಳವಾರ ಒಂದು ಕೆಂಪು ವಸ್ತ್ರ ತಗೋ. ಕೆಂಪು ವಸ್ತ್ರದಲ್ಲಿ ನಿನ್ನ ಕೈಯಿಂದ 2 ಇಡಿ ತೊಗರಿ ಬೇಳೆ ಹಾಕು. ಒಂದು ಬಿಳಿ ವಸ್ತ್ರ ತಗೋ, 2 ಇಡಿಯಷ್ಟು ಉದ್ದಿನ ಬೇಳೆ ಹಾಕು. ಉದ್ದು ತೊಗರಿ ಎರಡನ್ನೂ ಮನೇಲಿಟ್ಟು ಪೂಜೆ ಮಾಡು ಮಂಗಳವಾರದ ದಿವಸನೇ. ಅವತ್ತಿನ ದಿವಸ ಸಾಯಂಕಾಲನೇ ನೀನು ದೊಡ್ಡಬಳ್ಳಾಪುರ ಅಂತಿದ್ಯಾ, ಹತ್ತಿರದಲ್ಲಿ ನೀನು ಘಾಟಿ ಸುಬ್ರಹ್ಮಣ್ಯ, ಘಾಟಿ ಕ್ಷೇತ್ರಕ್ಕೆ ಸಾಯಂಕಾಲ ಯಾರನ್ನಾರು ಜೊತೆ ಮಾಡ್ಕೊಂಡು ಕರ್ಕೊಂಡೋಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಆ ಗಂಟುಗಳನ್ನು ಅಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಾ. 3 ಮಂಗಳವಾರ ಮಾತ್ರ. ಗರ್ಭಗುಡಿಗೆ ಕೊಡ್ಬೇಕಾ ಸ್ವಾಮೀಜಿ ಅದನ್ನ? ಹೌದು, ಗರ್ಭಗುಡಿಯಲ್ಲಿ ಸ್ವಾಮಿಗೆ ಅಲ್ಲಿ ಅರ್ಚಕರು ಯಾರು ಇರ್ತಾರೆ ಅಂತ ಅವ್ರ ಕೈಲಿ ಕೊಟ್ಟರು ಅವ್ರ ಆಶೀರ್ವಾದ ತಗೋ. 3 ಮಂಗಳವಾರ ಮಾಡು. ನೀನು 3 ಮಂಗಳವಾರ ಇದನ್ನು ಮಾಡಿದ್ರೆ ಖಂಡಿತ ನಾನು ಹೇಳ್ತೀನಿ, ಯಾರ ಮಾತು ಕೇಳಬೇಡ. 27ರಲ್ಲಿ ಮದುವೆ ಆಗಬಾರ್ದು, ಮದುವೆ ಆದರೆ ದೋಷ, ಇದೆಲ್ಲ ಕಟ್ಟಿಟ್ಟು ಬುದ್ಧಿ, ಇದು ಯಾವುದು ತಲೆಗೆ ಹಾಕೋಬೇಡ. ತಲೆಗೆ ಹಾಕೊಳ್ಳೋದಲ್ಲಮ್ಮ. ನೆಕ್ಸ್ಟ್ ಮಂಗಳವಾರದಿಂದ ಮಾಡಲ ಸ್ವಾಮೀಜಿ? ಬರೋ ಮಂಗಳವಾರವೇ ಶುರು ಮಾಡು. ಬೆಳಗ್ಗೆನೆ ಕಟ್ಟಿಟ್ಬಿಟ್ಟು ಸಂಜೆ 4 ಗಂಟೆ ಮೇಲೆ 4 ಗಂಟೆ ಮೇಲೆ ತೆಗೆದುಕೊಂಡು ಕೊಟ್ಬಿಟ್ ಬಾ. ಆಯ್ತಾ ತಾಯಿ? ಸ್ವಾಮೀಜಿ ನಮ್ಮಮ್ಮ ಮಾತಾಡ್ತಾರಂತೆ ನೋಡಿ, ಕೊಡಮ್ಮ. ಹಲೋ. ಹಲೋ. ಹಾ, ಮಾತಾಡು ತಾಯಿ, ಹೇಳಮ್ಮ. ನಾವು ತಾಯಿರು. ಹೇಳಮ್ಮ, ಮಾತಾಡು ತಾಯಿ. ತಾಯಿರು ಹೇಳಮ್ಮ. ಅದೇ ಸರ್, ನನ್ನ ಮಗಳಿಗೆ ಮದುವೆ ಆಗೋದ್ ಲೇಟ್ ಅಲ್ಲ, ಅದಕ್ಕೆ ಮಾತಾಡ್ತಿದ್ವಿ ಸರ್. ಆದಷ್ಟು ಬೇಗ ಆಗುತ್ತೆ. ನಾನು ಹೇಳೋದು ಅರ್ಥ ಮಾಡ್ಕೊಮ್ಮ. ಇದೇ ಫೆಬ್ರವರಿ ಮಾಸದಲ್ಲಿ ಆಮೇಲೆ ಯಾರೋ ಏನು ಹೇಳಿದ್ರು 27ನೇ ವರ್ಷದಲ್ಲಿ ಮದುವೆ ಮಾಡಲ್ಲ, ನಾವು ಮದುವೆ ಮಾಡ್ಕೊಡಲ್ಲ, ಇಂಥ ಮಾತೇನು ಆಡಬೇಡಿ. ಯಾವುದೇ ಒಂದು ವರ ಬಂದು ಸಂತೋಷವಾಗಿ ಅವರಿಬ್ಬರು ಒಪ್ಪಿದ್ದಾರೆ, ಅನುಕೂಲ ಆಗಿದೆ ಅಂದರೆ ಸಂತೋಷವಾಗಿ ಮದುವೆ ಮಾಡಿ. ಈ ಫೆಬ್ರವರಿ ಮಾಸದಲ್ಲಿ ಆಕೆ ಗುರುಬಲ ಬರುತ್ತೆ, ಅನುಕೂಲ ಇದೆ, ಒಳ್ಳೆ ಮನೆ ಸೇರ್ತಾಳೆ. ಧೈರ್ಯವಾಗಿ ಬೇಗ ಮದುವೆ ಮಾಡೋದು ಕಲ್ತ್ಕೊಳ್ಳಿ. ಒಳ್ಳೇದಾಗ್ಲಿ ತಾಯಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.